ನಮಸ್ಕಾರ. ಕ್ರೈಸ್ತ ವಿಶ್ವಾಸದ ಹೃದಯ ಭಾಗದಲ್ಲಿ ಒಂದು ಅದ್ಭುತವಾದ ಆಳವಾದ ಸತ್ಯವಿದೆ. ಅದೇ ತ್ರಿತ್ವ. ಇದನ್ನ ಅರ್ಥಮಾಡಿಕೊಳ್ಳೋದು ದೇವರನ್ನೇ ಅರ್ಥಮಾಡಿಕೊಂಡ ಹಾಗೆ. ಅನೇಕರಿಗೆ ಇದು ಸ್ವಲ್ಪ ಗೊಂದಲ ಅನಿಸ್ಬೋದು, ಆದ್ರೆ ಇದು ನಮ್ಮ ನಂಬಿಕೆಯ ಅಡಿಪಾಯ. ಹಾಗಾಗಿ ಬನ್ನಿ ಇವತ್ತು ಬೈಬಲ್ ಏನ್ ಹೇಳತ್ತೆ ಅಂತ ಸ್ಪಷ್ಟವಾಗಿ ನೋಡೋಣ. ಸರಿ, ಶುರು ಮಾಡೋಣ. ತ್ರಿತ್ವದ ಬಗ್ಗೆ ಮಾತಾಡುವಾಗ ಮೊದಲು ಎದುರಾಗೋ ಪ್ರಶ್ನೆನೇ ಇದು. ಇಡೀ ಬೈಬಲ್ನಲ್ಲಿ ಎಲ್ಲೂ ತ್ರಿತ್ವ ಅನ್ನೋ ಪದವೇ ಇಲ್ವಲ್ಲ, ಹಾಗಾದ್ರೆ ಈ ನಂಬಿಕೆ ಇಲ್ಲಿಂದ ಬಂತು ಅಂತ. ಇದು ತುಂಬಾ ಒಳ್ಳೆ ಪ್ರಶ್ನೆ. ಇನ್ನೊಂದು ಸವಾಲಿನ ಪ್ರಶ್ನೆ. ಯೋಹಾನ 17ನೇ ಅಧ್ಯಾಯದ 3ನೇ ವಚನದಲ್ಲಿ ಯೇಸುವೆ ಸ್ವತಃ ತಂದೆಗೆ ಪ್ರಾರ್ಥನೆ ಮಾಡ್ತಾ ಏಕೈಕ ಸತ್ಯದೇವರಾಗಿರುವ ನಿನ್ನನ್ನು ಅಂತಾರೆ. ಹಾಗಿದ್ರೆ ಯೇಸು ದೇವರಲ್ವೇ? ತಂದೆ ಒಬ್ರೇ ಸತ್ಯದೇವರೇ? ಇದು ಗೊಂದಲ ಮೂಡಿಸುತ್ತೆ ಅಲ್ವಾ? ಹಾಗೆಯೇ ಯೋಹಾನ 14:28ರಲ್ಲಿ ಯೇಸು ಇನ್ನೊಂದು ಮಾತು ಹೇಳ್ತಾರೆ, ನನ್ನ ತಂದೆ ನನಗಿಂತ ದೊಡ್ಡವನು ಅಂತ. ಯೇಸು ಮತ್ತು ತಂದೆ ಇಬ್ರೂ ದೇವರೇ ಆಗಿದ್ರೆ ಒಬ್ರು ಇನ್ನೊಬ್ರಿಗಿಂತ ದೊಡ್ಡವರಾಗೋಕೆ ಹೇಗೆ ಸಾಧ್ಯ? ಸಮಾನತೆ ಎಲ್ಲಿದೆ? ಈ ಪ್ರಶ್ನೆಗಳು ಸಹಜವಾಗೇ ಏಳ್ತಾವೆ. ಯೇಸು ಭೂಮಿಯಲ್ಲಿದ್ದಾಗ ಪ್ರಾರ್ಥನೆ ಮಾಡ್ತಿದ್ರು ಅಂತ ನಮ್ಮೆಲ್ಲ ಗೊತ್ತು. ಒಂದು ವೇಳೆ ಯೇಸುವೇ ದೇವರಾಗಿದ್ರೆ ಅವರು ಯಾರಿಗ್ ಪ್ರಾರ್ಥನೆ ಮಾಡ್ತಿದ್ರು? ದೇವರು ತನ್ಗೆ ತಾನ್ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ಏನು? ಇದು ತರ್ಕಕ್ಕೆ ನಿಲುಕದ ವಿಷಯದ ಹಾಗೆ ಕಾಣಿಸುತ್ತೆ. ಇದು ಕೂಡ ಅಷ್ಟೇ. ಒಬ್ಬ ವ್ಯಕ್ತಿ ಮಗನೂ ಆಗಿದ್ದು ಅದೇ ಸಮಯದಲ್ಲಿ ತಂದೆಯೂ ಆಗಿರೋಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗಾದ್ರೆ ಯೇಸು ದೇವರ ಮಗನೂ ಆಗಿದ್ದು ದೇವರೂ ಆಗಿರೋದು ಹೇಗೆ ಸಾಧ್ಯ? ಈ ಎಲ್ಲಾ ಪ್ರಶ್ನೆಗಳಿಗೂ ಬೈಬಲ್ನಲ್ಲೇ ಉತ್ತರ ಇದೆ. ಒಂದೊಂದಾಗಿ ನೋಡೋಣ. ಸರಿ, ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸ್ಕೊಳ್ಳೋಕೆ ನಾವು ಮೊದಲು ಅಡಿಪಾಯದಿಂದ ಶುರು ಮಾಡಬೇಕು. ತ್ರಿತ್ವದ ಪರಿಕಲ್ಪನೆಯ ಅಡಿಪಾಯ ಏನು ಗೊತ್ತಾ? ದೇವ್ರು ಒಬ್ಬನೇ. ಇದನ್ನ ಏಕದೇವೋಪಾಸನೆ ಅಂತ ಕರೀತಾರೆ. ಇದು ಬೈಬಲ್ನ ಆರಂಭದಿಂದ ಕೊನೆವರೆಗೂ ಸ್ಪಷ್ಟವಾಗಿ ಹೇಳಿರುವ ಸತ್ಯ. ನೋಡಿ, ಯೆಶಾಯ 44:6-6ರಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಘೋಷಿಸ್ತಾರೆ, ನಾನೇ ಮೊದಲನೆಯವನು, ನಾನೇ ಕಡೆಯವನು, ನಾನಲ್ಲದೆ ಬೇರೆ ದೇವರಿಲ್ಲ. ಅಂದ್ರೆ ತ್ರಿತ್ವ ಅಂದ್ರೆ 3 ದೇವರುಗಳು ಅಂತ ಖಂಡಿತ ಅಲ್ಲ. ದೇವರು ಒಬ್ಬನೇ, ಆತನನ್ನು ಬಿಟ್ಟು ಬೇರೆ ದೇವರಿಲ್ಲ. ಇದು ಮೊದಲನೇ ಮತ್ತು ಅತೀ ಮುಖ್ಯವಾದ ಅಂಶ. ಹಾಗಾದ್ರೆ ದೇವರು ಒಬ್ನೇ ಅನ್ನೋದಾದ್ರೆ ಈ 3 ವ್ಯಕ್ತಿಗಳ ವಿಷಯ ಎಲ್ಲಿಂದ ಬಂತು? ಈಗ ನಾವು ಬೈಬಲಿನ ಆಳಕ್ಕಿಳಿದು ಈ ಒಬ್ಬ ದೇವರಲ್ಲೇ 3 ಪ್ರತ್ಯೇಕ ವ್ಯಕ್ತಿಗಳಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷ್ಯ ಇದೆ ಅಂತ ನೋಡೋಣ. ತಂದೆ, ಮಗ ಮತ್ತು ಪವಿತ್ರಾತ್ಮ, ಇವರ ಬಗ್ಗೆ ಬೈಬಲೇನ್ ಹೇಳುತ್ತೆ? ಮೊದಲಿಗೆ ತಂದೆಯಾದ ದೇವರು. ಈ ಬಗ್ಗೆ ಹೆಚ್ಚು ವಿವಾದ ಇಲ್ಲ. ಬೈಬಲಿನಾದ್ಯಂತ ತಂದೆಯನ್ನು ದೇವರಾಗಿ ಉಲ್ಲೇಖಿಸಲಾಗಿದೆ. ಯೇಸುವಿನ ದೀಕ್ಷಾ ಸ್ನಾನದ ಸಮಯದ ದೃಶ್ಯವನ್ನೊಮ್ಮೆ ನೆನಪಿಸಿಕೊಳ್ಳಿ. ಅಲ್ಲಿ ಮಗನಾದ ಯೇಸು ನೀರಿನಲ್ಲಿದ್ದಾರೆ, ಪವಿತ್ರಾತ್ಮ ಪಾರಿವಾಳದ ರೂಪದಲ್ಲಿ ಇಳಿದು ಬರ್ತಾರೆ ಮತ್ತು ತಂದೆಯಾದ ದೇವರು ಸ್ವರ್ಗದಿಂದ ಮಾತಾಡ್ತಾರೆ. 3 ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಪ್ರತ್ಯೇಕವಾಗಿ ಇರುವುದನ್ನು ನಾವಿಲ್ಲಿ ನೋಡಬಹುದು. ಈಗ ಮಗನಾದ ಯೇಸುವಿನ ಬಗ್ಗೆ ನೋಡೋಣ. ಯೋಹಾನ 1:1ರಲ್ಲಿ ಅದ್ಭುತವಾದ ಮಾತುಗಳಿವೆ. ಆದಿಯಲ್ಲಿ ವಾಕ್ಯವಿತ್ತು, ಅಂದ್ರೆ ಸೃಷ್ಟಿಗೂ ಮುಂಚೆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಅಂದ್ರೆ ತಂದೆಯಾದ ದೇವರ ಜೊತೆಗಿತ್ತು ಮತ್ತು ವಾಕ್ಯವೇ ದೇವರಾಗಿತ್ತು. ಇಲ್ಲಿ ವಾಕ್ಯ ಅಂದ್ರೆ ಯೇಸು. ಇದಕ್ಕಿಂತ ಸ್ಪಷ್ಟವಾದ ಸಾಕ್ಷಿ ಬೇಕಾ? ಯೇಸು ಸೃಷ್ಟಿಗೂ ಮುಂಚಿನಿಂದಲೂ ಇದ್ರು ಮತ್ತು ಆತನೇ ದೇವರಾಗಿದ್ರು. ಇನ್ನು ಯೇಸು ಸತ್ತ ಮೇಲೆ ಪುನರುತ್ಥಾನರಾದಾಗ ಶಿಷ್ಯನಾದ ತೋಮ ಆತನನ್ನು ನೋಡಿ ಆಶ್ಚರ್ಯದಿಂದ ಏನಂತಾನೆ ಗೊತ್ತಾ? ನನ್ನ ಕರ್ತನೇ, ನನ್ನ ದೇವರೇ ಅಂತ. ಅದಕ್ಕೆ ಯೇಸು, ಹೇಗೆ ಹಾಗೆ ಕರೀತೀಯಾ ಅಂತ ಗದರಿಸ್ಲಿಲ್ಲ. ಬದಲಾಗಿ ಆ ಆರಾಧನೆಯನ್ನ ಸ್ವೀಕರಿಸಿದ್ರು. ಇದು ಯೇಸುವಿನ ದೈವತ್ವಕ್ಕೆ ಶಿಷ್ಯನೇ ಕೊಟ್ಟ ನೇರ ಸಾಕ್ಷಿ. ಸರಿ, ತಂದೆ ದೇವರು, ಮಗ ದೇವರು ಅಂತ ಆಯ್ತು. ಪವಿತ್ರಾತ್ಮನ ಬಗ್ಗೆ ಏನು? ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಅನನೀಯ ಅನ್ನೋ ವ್ಯಕ್ತಿ ತನ್ನ ಆಸ್ತಿ ಮಾರಿದ ವಿಷಯದಲ್ಲಿ ಸುಳ್ಳು ಹೇಳ್ತಾನೆ. ಆಗ ಪೇತ್ರನು ಅವನಿಗೆ ಹೇಳ್ತಾನೆ, ನೀನು ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದೆ ಅಂತ. ಅದ್ರ ಮುಂದಿನ ವಚನದಲ್ಲೇ ನೀನು ಮನುಷ್ಯರಿಗಲ್ಲ ದೇವರಿಗೆ ಸುಳ್ಳು ಹೇಳಿದ್ದಿ ಅಂತಾರೆ. ಅಂದ್ರೆ ಪವಿತ್ರಾತ್ಮನಿಗೆ ಸುಳ್ಳು ಹೇಳೋದು ದೇವರಿಗೆ ಸುಳ್ಳು ಹೇಳಿದ ಹಾಗೆ. ಹಾಗಿದ್ರ ಪವಿತ್ರಾತ್ಮನು ದೇವರೇ ಅಲ್ವಾ? ಅಷ್ಟೇ ಅಲ್ಲ, ಪವಿತ್ರಾತ್ಮ ಕೇವಲ ಒಂದು ಶಕ್ತಿ ಅಥವಾ ಪ್ರಭಾವ ಅಲ್ಲ, ಆತನೊಬ್ಬ ವ್ಯಕ್ತಿ. ಯಾಕೆಂದ್ರೆ ಬೈಬಲ್ ಹೇಳತ್ತೆ, ಆತನು ಮಾತನಾಡ್ತಾನೆ, ನಮಗೆ ಬೋಧಿಸ್ತಾನೆ, ನಮ್ಮ ಪಾಪದ ಬಗ್ಗೆ ಮನದಟ್ಟು ಮಾಡ್ತಾನೆ. ನಾವು ಆತನನ್ನು ದುಃಖಪಡಿಸಬಹುದು, ಅವಮಾನಿಸಬಹುದು. ಇವೆಲ್ಲವೂ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು. ಸರಿ, ನಾವಿಲ್ಲಿಯವರೆಗೆ ಏನ್ ನೋಡಿದ್ವಿ? ದೇವ್ರೂ ಒಬ್ಬನೇ, ಆದ್ರೆ ಆ ಒಬ್ಬ ದೇವ್ರಲ್ಲೇ ತಂದೆ, ಮಗ ಮತ್ತು ಪವಿತ್ರಾತ್ಮ ಎಂಬ 3 ವ್ಯಕ್ತಿಗಳಿದ್ದಾರೆ. ಮತ್ತು ಈ 3 ವ್ಯಕ್ತಿಗಳು ಸಂಪೂರ್ಣವಾಗಿ ದೇವರಾಗಿದ್ದಾರೆ.
ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ವ್ಯಾಖ್ಯಾನ ರೂಪಿಸುವುದಾದ್ರೆ ಅದು ಹೇಗಿರುತ್ತೆ? ಇದೇ ತ್ರಿತ್ವದ ವ್ಯಾಖ್ಯಾನ. ಅಂದ್ರೆ ದೇವರು ಅನ್ನೋದು ಒಂದು ಸ್ವರೂಪ ಅಥವಾ ಸಾರ. ಆ ಒಂದು ದೈವಿಕ ಸ್ವರೂಪದಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವ 3 ವ್ಯಕ್ತಿಗಳಿದ್ದಾರೆ: ತಂದೆ, ಮಗ ಮತ್ತು ಪವಿತ್ರಾತ್ಮ. ಮೂವರು ಸಮಾನರು, ಮೂವರು ಶಾಶ್ವತರು. ಇದನ್ನ ಇನ್ನಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ತಂದೆ ದೇವರಾಗಿದ್ದಾನೆ, ಮಗನೂ ದೇವರಾಗಿದ್ದಾನೆ, ಪವಿತ್ರಾತ್ಮನೂ ದೇವರಾಗಿದ್ದಾನೆ. ಆದರೆ ತಂದೆಯು ಮಗನಲ್ಲ ಅಥವಾ ಪವಿತ್ರಾತ್ಮನಲ್ಲ, ಮಗನು ತಂದೆಯಲ್ಲ ಅಥವಾ ಪವಿತ್ರಾತ್ಮನಲ್ಲ, ಪವಿತ್ರಾತ್ಮನು ತಂದೆಯಲ್ಲ ಅಥವಾ ಮಗನಲ್ಲ. ಅವರು ದೈವಿಕ ಸ್ವರೂಪದಲ್ಲಿ ಒಂದು, ಆದರೆ ವ್ಯಕ್ತಿತ್ವದಲ್ಲಿ 3. ಇದುವೇ ತ್ರಿತ್ವದ ಅದ್ಭುತ ರಹಸ್ಯ. ಈಗ ನಾವು ತ್ರಿತ್ವದ ಬಗ್ಗೆ ಸರಿಯಾದ ತಿಳುವಳಿಕೆ ಪಡೆದುಕೊಂಡಿದ್ದೇವೆ. ಈ ತಿಳುವಳಿಕೆಯನ್ನ ಇಟ್ಕೊಂಡು ನಾವು ಆರಂಭದಲ್ಲಿ ಕೇಳಿದ ಆ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಪ್ರಯತ್ನಿಸೋಣ. ಈಗ ನಮ್ಗೆ ಸ್ಪಷ್ಟವಾದ ಉತ್ತರಗಳು ಸಿಗ್ತವೆ. ಮೊದಲ ಪ್ರಶ್ನೆ: ತ್ರಿತ್ವ ಅನ್ನೋ ಪದ ಯಾಕಿಲ್ಲ? ಉತ್ತರ ತುಂಬಾ ಸರಳ. ಬೈಬಲ್ನಲ್ಲಿ ಸರ್ವಜ್ಞಾನಿ ಅನ್ನೋ ಪದನೂ ಇಲ್ಲ, ಸರ್ವವ್ಯಾಪಿ ಅನ್ನೋ ಪದನೂ ಇಲ್ಲ. ಹಾಗಂತ ದೇವರು ಸರ್ವಜ್ಞಾನಿಯಲ್ಲ, ಸರ್ವವ್ಯಾಪಿಯಲ್ಲ ಅಂತ ಅರ್ಥನಾ? ಖಂಡಿತ ಇಲ್ಲ. ಆ ಪರಿಕಲ್ಪನೆಗಳು ಬೈಬಲ್ನಲ್ಲಿದೆ. ಹಾಗೆಯೇ ತ್ರಿತ್ವ ಅನ್ನೋದು ಬೈಬಲ್ನಾದ್ಯಂತ ಹರಡಿಕೊಂಡಿರುವ ಬೋಧನೆಯನ್ನ ವಿವರಿಸೋಕೆ ನಾವು ಬಳಸುವ ಒಂದು ಪದ ಅಷ್ಟೇ. ಎರಡನೇ ಪ್ರಶ್ನೆ: ತಂದೆ ನನಗಿಂತ ದೊಡ್ಡವನು ಅಂತ ಯೇಸು ಯಾಕೆ ಹೇಳಿದ್ರು? ಇಲ್ಲಿ ಗಮನಿಸಿ, ಯೇಸು ತನ್ನ ದೈವಿಕ ಸ್ವಭಾವದಲ್ಲಿ ತಂದೆಗಿಂತ ಚಿಕ್ಕವನು ಅಂತ ಹೇಳುತ್ತಿಲ್ಲ. ಬದಲಿಗೆ ಭೂಮಿಯ ಮೇಲೆ ಮನುಷ್ಯನಾಗಿ ಬಂದಾಗ ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ತಂದೆಯ ಚಿತ್ತಕ್ಕೆ ಅಧೀನನಾಗಿ ಒಬ್ಬ ಸೇವಕನ ಪಾತ್ರವನ್ನು ವಹಿಸಿಕೊಂಡ್ರು. ಇದು ಪಾತ್ರದಲ್ಲಿನ ವ್ಯತ್ಯಾಸವೇ ಹೊರತು ಸ್ವಭಾವದಲ್ಲಿನ ವ್ಯತ್ಯಾಸವಲ್ಲ. ಹಾಗೆಯೇ ಯೇಸುವನ್ನು ಸಮಸ್ತ ಸೃಷ್ಟಿಗೆ ಚೊಚ್ಚಲ ಮಗ ಅಂತ ಕರೆಯಲಾಗಿದೆ. ಇದರರ್ಥ ಆತನು ಮೊದಲು ಸೃಷ್ಟಿಯಾದ ಜೀವಿಯಂತನಾ? ಖಂಡಿತ ಅಲ್ಲ. ಆ ಕಾಲದಲ್ಲಿ ಚೊಚ್ಚಲ ಅನ್ನೋ ಪದಕ್ಕೆ ಸರ್ವೋಚ್ಚ ಅಧಿಕಾರವುಳ್ಳವನೋ ಅಥವಾ ಶ್ರೇಷ್ಠನೋ ಅನ್ನೋ ಅರ್ಥವಿತ್ತು. ಅದೇ ಅಧ್ಯಾಯದಲ್ಲಿ ಮುಂದೆ ಓದಿದ್ರೆ ಆತನಿಂದಲೇ ಎಲ್ಲವೂ ಸೃಷ್ಟಿಸಲ್ಪಟ್ಟವು ಅಂತ ಬರೆದಿದೆ. ಸೃಷ್ಟಿಕರ್ತನೇ ಸೃಷ್ಟಿಯಾಗಲು ಹೇಗೆ ಸಾಧ್ಯ? ಕೊನೆಯದಾಗಿ, ಯೇಸು ತಾನೇ ದೇವರು ಅಂತ ನೇರವಾಗಿ ಯಾಕೆ ಹೇಳಲಿಲ್ಲ? ನಿಜ ಹೇಳ್ಬೇಕಂದ್ರೆ ಆತನು ಹೇಳಿದನು. ಯೋಹಾನ 8:58ರಲ್ಲಿ ಯಹೂದ್ಯರ ಜೊತೆ ವಾದ ಮಾಡುವಾಗ ಯೇಸು ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆಯೇ ನಾನಿದ್ದೇನೆ ಅಂತಾರೆ. ಆ ನಾನಿದ್ದೇನೆ ಅನ್ನೋದು ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನಾಗಿ ಬಳಸಿದ ಹೆಸರು. ಆ ಮಾತಿನ ಅರ್ಥ ಅಲ್ಲಿದ್ದ ಯಹೂದ್ಯರಿಗೆ ಚೆನ್ನಾಗಿ ಗೊತ್ತಾಯ್ತು. ಅದಕ್ಕಾಗಿಯೇ ಅವರು ದೇವದೂಷಣೆ ಅಂತ ಹೇಳಿ ಆತನ ಮೇಲೆ ಕಲ್ಲೆಸೆಯಲು ಹೋದ್ರು. ತ್ರಿತ್ವ ಅನ್ನೋದು ಕೇವಲ ಒಂದು ಬೌದ್ಧಿಕ ಕಸರತ್ತಲ್ಲ, ಅದು ದೇವರ ಹೃದಯವನ್ನೇ ನಮಗೆ ತೆರೆದು ತೋರಿಸುತ್ತೆ. ಯಾಕೆ ಈ ಸಿದ್ಧಾಂತ ಇಷ್ಟು ಮುಖ್ಯ ಅನ್ನೋದನ್ನ ಈಗ ನೋಡೋಣ. ಯೋಚನೆ ಮಾಡಿ, ಸೃಷ್ಟಿಯಾಗೋದಕ್ಕಿಂತ ಮುಂಚೆ ದೇವರು ಒಬ್ಬನೇ ಇದ್ದಿದ್ರೆ ಪ್ರೀತಿ ಅಂದ್ರೆ ಏನಂತ ಆತನಿಗೆ ಹೇಗೆ ಗೊತ್ತಾಗ್ತಿತ್ತು? ಪ್ರೀತಿ ಇರೋಕೆ ಇನ್ನೊಬ್ರು ಬೇಕಲ್ಲ? ತ್ರಿತ್ವ ನಮ್ಗೇನ್ ಹೇಳುತ್ತೆ ಅಂದ್ರೆ, ದೇವರು ಎಂದಿಗೂ ಒಂಟಿಯಾಗಿರ್ಲಿಲ್ಲ. ಅನಾದಿಕಾಲದಿಂದಲೂ ತಂದೆ, ಮಗ ಮತ್ತು ಪವಿತ್ರಾತ್ಮರ ನಡುವೆ ಒಂದು ಪರಿಪೂರ್ಣವಾದ ಪ್ರೀತಿಯ ಸಂಬಂಧವಿತ್ತು. ದೇವರ ಮೂಲ ಸ್ವಭಾವವೇ ಪ್ರೀತಿ ಮತ್ತು ಸಂಬಂಧ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಈ ಒಂದು ಕೊನೆಯ ಆಲೋಚನೆಯೊಂದಿಗೆ ಮುಗಿಸೋಣ. ನಮ್ಮ ದೇವರು ಅನಾದಿಕಾಲದಿಂದಲೂ ಒಂದು ಪ್ರೀತಿಯ ಸಂಬಂಧಾತ್ಮಕ ಸಮುದಾಯವಾಗಿದ್ದಾನೆ ಅನ್ನೋ ಸತ್ಯ ನಮ್ಮ ಜೀವನಕ್ಕೆ, ನಮ್ಮ ಸಂಬಂಧಗಳಿಗೆ ಮತ್ತು ದೇವರೊಂದಿಗಿನ ನಮ್ಮ ನಡಿಗೆಗೆ ಎಂತಹ ಆಳವಾದ ಅರ್ಥವನ್ನು ಕೊಡಬಹುದು? ಇದರ ಬಗ್ಗೆ ಯೋಚಿಸಿ.